ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಪೊಂಗಲ್, ಎಳ್ಳು ಬೆಲ್ಲ ಸ್ವೀಟ್ ಎಲ್ಲ ತಿಂದು ಒಳ್ಳೆ ಮಾತಾಡಿ ಹಾಗೆ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ, ನೀವು ಅಂದ್ಕೊಂಡಿರೋದು ಎಲ್ಲ ಆಗಲಿ ಅಂತ ವಿಶ್ ಮಾಡ್ತಾ, ನನಗೆಲ್ಲ ಯಾರ್ಯಾರು ವಿಶ್ ಮಾಡ್ತಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಇವತ್ತು ಎರಡು ಕನಸು ಎಪಿಸೋಡ್ 40ನ ಆಗ್ತಾಯಿದ್ದೀನಿ. ಸೊ ಎಲ್ಲರೂ ಹೋಗಿ ನೋಡಿ ಫುಲ್ ಎಪಿಸೋಡ್ನ ಎಂಜಾಯ್ ಮಾಡಿ. ಹಾಗೆ ಇನ್ನು ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ಸ್ ಬರ್ತಾ ಇದೆ, ಅದನ್ನು ನಿಮ್ಮ ಮುಂದೆ ಬೇಗ ತೊಗೊಂಡು ಬರ್ತೀನಿ. ಸೊ ಹೋಗಿ ಎಲ್ಲರೂ ಎಪಿಸೋಡ್ಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಲವ್ ಯು ಆಲ್. ಎಪಿಸೋಡ್ ನೋಡ್ಕೊಂಡು ಬನ್ನಿ. ಫಸ್ಟ್ ಟೈಮ್ ಸ್ಯಾರಿಯಲ್ಲಿ ಹಲವಾರು ಜಂಜಾಟಗಳ ನಡುವೆ ಬಂದು ಹೋದ ಸಮಸ್ಯೆಗಳಿಷ್ಟು, ಪರಿಹಾರಗಳಿಷ್ಟು, ಸವಾಲುಗಳಿಷ್ಟು, ಆದರೆ ಅದ್ರ ಮಧ್ಯೆ ಕೈ ಜಾರಿದೇ ಇರೋ ಸಂಪ್ರದಾಯಗಳು. ಬರೀ ಜಗಳ ಮನಸ್ತಾಪಗಳು ತುಂಬಿದ ಆ ಮನೆಯಲ್ಲಿ ಅದೊಂದು ದಿನ ದೀಪಾವಳಿ ಹಬ್ಬದ ತಯಾರಿ ನಡೀತಿತ್ತು. ಶರತ್ ಕಾಲಲ್ಲಿ ಮಾತಾಡ್ತಾ ಗಾರ್ಡನ್ ಕಡೆ ಬರ್ತಿದ್ದ. ಗಾರ್ಡನಲ್ಲಿ ನಿತ್ಯ ಗಿಡದ ಪಾಟ್ ಕೆಳಗಿದ್ದ ಮಣ್ಣನ್ನು ಒಂದು ಡಬ್ಬದಲ್ಲಿ ತೆಗೆದು ಹಾಕ್ಕೊಳ್ತಾ ಇದ್ಲು. ಗಿಡದ ಕೆಳಗಡೆ ಕೂತಿರೋದ್ರಿಂದ ನಿತ್ಯ ಶರತ್ ಕಣ್ಣಿಗೆ ಕಾಣಿಸೋದಿಲ್ಲ, ಗಿಡ ಮಾತ್ರ ಅಲ್ಲಾಡ್ತಾ ಇರುತ್ತೆ. ಶರತ್ ಅದನ್ನು ನೋಡಿ, ಇದೇನಿದು, ಗಾಳಿ ಇಲ್ಲ ಏನಿಲ್ಲ, ಯಾವ ಗಿಡನೂ ಅಲ್ಲಾಡ್ತಿಲ್ಲ, ಇದು ಒಂದು ಗಿಡ ಮಾತ್ರ ಅಲ್ಲಾಡ್ತಿದೆ ಅಲ್ವಾ ಅಂತ ಹೇಳಿ, ಐ ಕಾಲ್ ಯು ಲೇಟರ್ ಅಂತ ಹೇಳಿ ಕಟ್ ಮಾಡ್ತಾನೆ. ಹತ್ತಿರ ಬರ್ತಾ ಇರಬೇಕಾದ್ರೆ ತಂಗಾಳಿ ಬೀಸೋ ಅನುಭವ. ಯಾಕೆಂದರೆ ನಮ್ಮ ನಿತ್ಯ ಇದ್ದಾಳಲ್ಲ, ಅದಕ್ಕೆ ಮುಂದೆ ಹೆಜ್ಜೆ ಎತ್ತಿಡ್ತಾನೆ. ಏನೋ ಒಂಥರ ಅನುಭವ. ಸುತ್ತಮುತ್ತ ನೋಡ್ತಾನೆ, ಯಾರೂ ಇರಲ್ಲ. ಮತ್ತೆ ಆ ಗಿಡನ ನೋಡ್ತಾನೆ, ಅದು ಅಲ್ಗಾಡ್ತಾನೇ ಇದ್ದಿದ್ದು ನೋಡಿ, ನೋಡೇ ಬಿಡೋಣ ಅಂತ ಹೇಳಿ ಮುಂದೆ ಬಂದ. ನಿತ್ಯ ತರಾತುರಿಯಲ್ಲಿ ಮಣ್ಣು ತೆಗಿತಾ ಇದ್ಲು. ನಿತ್ಯನ ನೋಡಿ ಶರತ್ತು ಶಾಕ್ ಆದ. ಶರತ್ ಸೌಂಡ್ ಮಾಡಿದೆ ಅವಳು ಹಿಂದೆ ಬಂದು, ಏಯ್ ರಾಕ್ಷಸಿ, ಏನು ಮಾಡ್ತಾ ಇದೆಯಾ ಇಲ್ಲಿ ಅಂದ. ನಿತ್ಯ ಬೆಚ್ಚು ಬಿದ್ಲು. ಅವಳ ಕೈಯಲ್ಲಿದ್ದ ಮಣ್ಣನ್ನೆಲ್ಲ ಅವನ ಮುಖದ ಮೇಲೆ ಹಾಕ್ಬಿಟ್ಲು. ಶರತ್ ಮುಖ, ತಲೆ ಎಲ್ಲ ಫುಲ್ ಮಣ್ಣಾಯಿತು. ನಿತ್ಯ ಗಾಬರಿಯಿಂದ, ಅಯ್ಯಯ್ಯೋ ಸರ್, ಸರ್ ಸಾರಿ ಸರ್, ಉಚ್ಕೋಬಿಡಿರಿ ಸರ್ ಅಂತ ಹೇಳಿ ಅವನ ಮುಖ ಹಿಡಿದು ಕಣ್ಣನ್ನು ಊದ್ತಿದ್ಲು. ಅವನು ಕಣ್ಬಿಟ್ಟು ನಿತ್ಯನ ನೋಡ್ತಾನೆ. ನಿತ್ಯ ಹಾಗೇ ಊದ್ತಾ ಇದ್ಲು. ಶರತ್ ಎದೆ ಬಡ್ತಾ ಜೋರಾಯಿತು. ಅವಳನ್ನೇ ನೋಡ್ತಾ ನಿಂತಿದ್ದ. ನಿತ್ಯ ಅವಳನ್ನೇ ನೋಡ್ತಾ ಇರೋದು ನೋಡಿ ದೂರ ಹೋಗಿ ನಿಂತ್ಕೊಳ್ತಾಳೆ. ಶರತ್, ಈ ರಾಕ್ಷಸಿ ಯಾಕೆ ಇಷ್ಟು ಹತ್ರ ಆಗ್ತಾ ಇದ್ದಾಳೆ, ಇವಳು ನನ್ನ ಜೊತೆ ಇದ್ದರೆ ನಾನು ಮರ್ತು ಬಿಡ್ತೀನಿ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ನಿಂತಿದ್ದ. ನಿತ್ಯ ಅವನ ತಲೆ ಮೇಲೆ ಚೆಲ್ಲಿದ್ದ ಮಣ್ಣನ್ನು ಸರಿಸ್ತಿದ್ಲು. ಹಾಗೆ ಅವನ ಎದೆ ಮೇಲೆ ಕೈ ಇಟ್ಲು. ಅವನನ್ನು ನೋಡಿದ್ಲು, ಮತ್ತೆ ಅವನ ಎದೆ ಮೇಲೇ ಒರೆಸಿದ್ಲು. ಶರತ್ ಅವಳನ್ನೇ ನೋಡ್ತಾ ಅವಳು ಅವನ ಎದೆ ಮೇಲೆ ಕೈ ಆಡಿಸಿದ್ನ ನೋಡ್ದ. ನಿತ್ಯ, ಅದು ಧೂಳು ಸರ್, ಧೂಳಿತ್ತು ಅಂತ ತೊದಲ್ತಾಳೆ. ಶರತ್, ನೀನು ಏನು ಮಾಡ್ತಾ ಇದೆಯಾ ಇಲ್ಲಿ? ನಿತ್ಯ, ಅದಾ ಸರ್, ಇನ್ನೇನು ದೀಪಾವಳಿ ಹಬ್ಬ ಬಂತಲ್ಲ, ಅದಕ್ಕೆ ದೀಪ ತರಬೇಕಿತ್ತು, ಅದನ್ನು ತರೋ ಬದಲು ಮನೇಲೇ ಮಾಡೋಣ, ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತ ಅಂದ್ಕೊಂಡು ಮಣ್ಣು ತೊಗೊಂಡು ಹೋಗೋದಕ್ಕೆ ಬಂದೆ, ಅಷ್ಟು ನೀವು ಬಂದ್ರಿ ಅಂದ್ಲು. ಶರತ್, ಓಹೋ, ನಿನ್ಗೆ ಇದೆಲ್ಲ ಬೇರೆ ಬರುತ್ತಾ ಅಂದ. ನಿತ್ಯ, ಓ, ಮಾಡೋದಕ್ಕೆ ಬರುತ್ತಾ ಅಂತ ಕೇಳ್ತಿರೋದಾ? ನಾನು, ಶ್ರುತಿ ಮತ್ತು ಪ್ರಶಾಂತ್ ಎಲ್ಲರೂ ಸೇರಿಕೊಂಡು ಪ್ರತಿ ವರ್ಷ ದೀಪ ಮಾಡ್ತಿದ್ವಿ, ಹಾಗೆ ಅದನ್ನು ಅಕ್ಕಪಕ್ಕದ ಮನೆಯವ್ರಿಗೆ ಕೊಡ್ತಿದ್ವಿ ಗೊತ್ತಾ ಅಂತ ಹೇಳಿ ನಾನ್ ಸ್ಟಾಪ್ ಮಾತಾಡ್ತಾ ಇದ್ಲು. ಶರತ್, ಈ ರಾಕ್ಷಸಿ ಸುತ್ತಮುತ್ತ ಇರೋರ್ನೂ ಬಿಡ್ತಿರ್ಲಿಲ್ವಾ ಅಂತ ಹೇಳಿ ನಗ್ತಿದ್ದ. ನಿತ್ಯ, ಶರತ್ ಅವಳನ್ನು ನೋಡೋದು ನೋಡಿ, ಸರ್ ನಾನು ಮಣ್ಣು ತೊಗೊಳ್ಳಾ ಅಂದ್ಲು. ಶರತ್, ಹ್ಞೂ ತಗೋ ಅಂತ ಹೇಳಿ, ನಿತ್ಯ ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತ ಹೇಳಿ ಅಲ್ಲಿಂದ ಹೋದ. ನಿತ್ಯ ಮಣ್ಣು ತೊಗೊಂಡು ಬಂದ್ಲು. ಒಂದು ಕಡೆ ಕೂತ್ಕೊಂಡು ದೀಪಗಳನ್ನ ಮಾಡ್ತಿದ್ಲು. ಅಲ್ಲಿಗೆ ಚಿರು ಪುಟಾಣಿ ಬರುತ್ತೆ. ನಿತ್ಯ ಪುಟಾಣಿಗೆ, ಬಾ ಪುಟಾಣಿ, ಹಬ್ಬಕ್ಕೆ ದೀಪ ಮಾಡೋಣ ಅಂದು ಅವನನ್ನು ಕೂರಿಸ್ಕೊಂಡು ದೀಪ ಮಾಡ್ತಾ ಇದ್ಲು. ಚಿರು, ನಿತ್ಯ ಡಾರ್ಲಿಂಗ್,
ಅಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ. ನಿತ್ಯ ದೀಪ ಮಾಡೋ ಆತುರದಲ್ಲಿ ಸ್ವಲ್ಪ ಮಣ್ಣನ್ನು ಮುಖಕ್ಕೆಲ್ಲ ಮೆತ್ಕೊಂಡಿದ್ಲು. ದೀಪ ಮಾಡೋದಕ್ಕೆ ಮಣ್ಣು ಸಾಲದೇ ಇರೋದಕ್ಕೆ ಮಾಡಿರೋ ದೀಪನ ಅಲ್ಲೇ ಇಟ್ಟು ಇನ್ನೂ ಸ್ವಲ್ಪ ಮಣ್ಣು ತರೋದಕ್ಕೆ ಗಾರ್ಡನ್ಗೆ ಹೋದ್ಲು. ಆ ಕಡೆಯಿಂದ ಶರತ್ ಬರ್ತಾ ಇದ್ದ. ಅವಳ ಸ್ಥಿತಿ ನೋಡಿ ಜೋರಾಗಿ ನಗ್ತಾ ಇದ್ದ. ನಿತ್ಯ ಅವನನ್ನೇ ನೋಡಿದ್ಲು. ಆದರೂ ಶರತ್ ನಗಾಡ್ತಾನೇ ಇದ್ದ. ನಿತ್ಯ ಅವನ ಹತ್ರ ಬಂದ್ಲು. ಏನು ಸರ್ ಅಷ್ಟೊಂದು ನಗ್ತಾ ಇದ್ದೀರಾ ಅಂತ ಕೇಳಿ ಆ ಕಡೆ ಈ ಕಡೆ ನೋಡಿದ್ಲು. ಪಾಪ ಅವಳಿಗೆ ಗೊತ್ತಿಲ್ಲ ಅವಳ ಮುಖಕ್ಕೆ ಆಗಿರೋದು. ಆದರೂ ಶರತ್ ನಗುನ ಮಾತ್ರ ನಿಲ್ಲಿಸ್ತಿರ್ಲಿಲ್ಲ. ನಿತ್ಯ ಅವನ್ನೇ ನೋಡಿ, ಸರ್ ಯಾಕೆ ಹೇಳಿ ಈ ಥರ ನಗ್ತಾ ಇದ್ದೀರಾ? ಶರತ್ ನಿತ್ಯ ಅಂತ ಹೇಳ್ಕೊಂಡು ಇನ್ನೂ ಜೋರಾಗಿ ನಗಾಡ್ತಾನೆ. ನಿತ್ಯ ಮತ್ತೆ ಮಣ್ಣಿನ ಕೈನ ಅವಳ ಕೆನ್ನೆ ಮೇಲೆ ಇಟ್ಕೊಂಡು, ಅಯ್ಯೋ ಹೇಳಿ ಸರ್ ಏನಾಯಿತು ಅಂತ ಕೇಳಿದ್ಲು. ಶರತ್ಗೆ ಅದು ನೋಡಿ ಅಂತೂ ಇನ್ನೂ ನಗು ಬಂತು. ಜೋರಾಗಿ ನಗ್ತಾ ಇದ್ದ. ಅಷ್ಟರಲ್ಲಿ ಅಲ್ಲಿಗೆ ರಾಧಾ ಬಂದ್ಲು. ಏನಪ್ಪ ನನ್ನ ತಮ್ಮ ಇಷ್ಟು ನಗ್ತಾ ಇದ್ದಾನೆ, ನನಗೂ ಹೇಳಿ ಅಂದ್ಕೊಂಡು ಬಂದ್ಲು. ಶರತ್ ರಾಧಾಗೆ ನಿತ್ಯನ ನೋಡೋದಕ್ಕೆ ಕಣ್ಣಲ್ಲೇ ಸನ್ನೆ ಮಾಡ್ದ. ರಾಧಾ ನಿತ್ಯಳ ಅವತಾರ ನೋಡಿ ಅವಳು ನಗಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಿತ್ಯ ಇಬ್ಬರನ್ನೂ ನಗ್ತಾ ಇರೋದನ್ನು ನೋಡಿ, ರಾಧಕ್ಕ ನೀವಾದರೂ ಹೇಳಿ ಯಾಕೆ ಈ ಥರ ನಗ್ತಿದ್ದೀರಾ ಅಂತ ಈ ಶರತ್ ಸರ್ ನೋಡಿ ಅವಾಗಿಂದ ನಗ್ತಿದ್ದಾರೆ ಅಂದ್ಲು. ರಾಧಾ ನಗ್ದೆ ಇನ್ನೇನು ಮಾಡ್ತಾರೆ ನಿತ್ಯ, ನಿನ್ನ ಕೈ ನೋಡು ಅದನ್ನೇ ಮುಖ ಪೂರ್ತಿ ಮಾಡ್ಕೊಂಡಿದ್ಯಲ್ಲ ಅಂದ್ಲು. ನಿತ್ಯ ತನ್ನ ಕೈ ನೋಡಿಕೊಂಡು ಆಮೇಲೆ ತನ್ನ ಕೆನ್ನೆ ಮುಟ್ಕೊಳ್ತಾಳೆ. ಅವಳು ಅಯ್ಯೋ ಅಂದ್ಕೊಂಡು ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಶರತ್ ನಗೋದನ್ನು ನೋಡ್ತಿರ್ತಾಳೆ. ರಾಧಾ ನಿತ್ಯ ಹೋಗಿ ಸ್ನಾನ ಮಾಡು ನಿನ್ನ ಕೆಲಸ ಆಗಿದ್ದರೆ ಅಂದ್ಲು. ನಿತ್ಯ ಹಾಂ ಇನ್ನೂ ಸ್ವಲ್ಪ ಇದೆ ಅಕ್ಕ ಅಂತ ಹೇಳಿ ಮಣ್ಣು ತೊಗೊಂಡು ಹೋದ್ಲು. ರಾಧಾ ನೀನು ಈ ಥರ ನಗೋದು ನೋಡಿ ತುಂಬ ದಿನ ಆಗಿತ್ತು ಶರತ್. ಅಂತೂ ನಿನ್ನ ನಗಿಸೋದಕ್ಕೆ ಏನೇನು ಅವತಾರ ಆಗಬೇಕು ನೋಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಶರತ್ ಹೌದು ಅಕ್ಕ, ಈ ರಾಕ್ಷಸಿ ನನ್ನ ಹತ್ರ ಇದ್ದಾಗೆಲ್ಲ ನಾನು ಖುಷಿಯಾಗೇ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ನಿತ್ಯ ದೀಪ ಮಾಡೋದನ್ನು ಮುಗಿಸಿ ಮುಖ ತೊಳಿತಾ ಇದ್ಲು. ಆಮೇಲೆ ಮಿರರ್ ನೋಡ್ತಾ ಶರತ್ ನಗೋದನ್ನು ನೆನಪಿಸ್ಕೊಂಡ್ಳು. ಶರತ್ ಸರ್ ನೀವು ನಗೋವಾಗ ಎಷ್ಟು ಮುದ್ದ ಕಾಣಿಸ್ತೀರ ಗೊತ್ತಾ, ಪುಟ್ಟ ಮಗು ಥರ ನೀವು ನಗ್ತೀನಿ ಅಂದರೆ ನಾನು ಜೋಕರ್ ಆಗೋಕ್ಕೂ ರೆಡಿ ಅಂದ್ಕೊಂಡ್ಳು. ಹಬ್ಬದ ದಿನ ಶುರುವಾಯಿತು. ಶ್ರುತಿ ನಿತ್ಯಗೆ ಅಂಥೇಳಿ ಹೊಸ ಬಟ್ಟೆ ತೊಗೊಂಡು ಬಂದ್ಲು. ನಿತ್ಯ ಥ್ಯಾಂಕ್ ಯು ಶ್ರುತಿ ಅಂದ್ಲು. ಆಮೇಲೆ ಪ್ರತಿ ಹಬ್ಬಕ್ಕೂ ಪುಟಾಣಿ ಚಿರುಗೆ ಹಾಗೆ ಶ್ರುತಿಗೆ ಬಟ್ಟೆ ಕೊಡಿಸ್ತಿದ್ಲು ನಿತ್ಯ. ಈಗಲೂ ಹಾಗೆ ಅವ್ರಿಗೆ ಬಟ್ಟೆ ಕೊಟ್ಟಳು. ಈ ಕಡೆ ಮನೆಯಲ್ಲಿ ಹಬ್ಬಕ್ಕೆ ರೆಡಿ ಮಾಡ್ತಾಯಿದ್ರು. ಆ ಕಡೆ ನಮ್ಮ ನಿತ್ಯ ಶ್ರುತಿ ಕೊಟ್ಟಿರೋ ಸ್ಯಾರಿ ಉಟ್ಕೊಂಡು ಸ್ಟೆಪ್ಸ್ ಇಳಿದು ಕೆಳಗಡೆ ಬರ್ತಾಯಿದ್ಲು. ಶರತ್ ಪುಟಾಣಿ ಜೊತೆ ಆಟ ಆಡ್ತಿದ್ದ. ನಿತ್ಯನ ನೋಡಿ ಒಂದು ಕ್ಷಣ ಹಾಗೆ ತನ್ನನ್ನು ತಾನು ಮರ್ತೋಗಿ ನಿಂತುಬಿಟ್ಟ. ನಿತ್ಯ ಕೆಳಗಿಳಿ ಬರ್ತಾ ಇದ್ಲು. ರೆಡ್ ಕಲರ್ ಜರಿ ಸೀರೆ, ಕೈ ತುಂಬ ಬಳೆಗಳು, ಐಬ್ರೋ ಮಧ್ಯೆ ಪ್ರತಿಬಿಂಬ ಕಾಣೋ ಅಂತಹ ಕುಂಕುಮ, ಜೊತೆಗೊಂದು ಮುದ್ದಾದ ಬಿಂದಿ, ಎಷ್ಟು ಸರಿಸಿದ್ರೂ ಸರಿಯದ ಮುಂಗುರುಳು, ಕದ್ದು ಕದ್ದು ಕೆನ್ನೆಗೆ ಮುತ್ತಿಡ್ತಿರೋ ಜುಮ್ಕಿಗಳು, ಹೆಜ್ಜೆ ಇಟ್ಟಲ್ಲಿ ದೇವತೆ ಥರ ಸೌಂಡ್ ಬರೋ ಗೆಜ್ಜೆಗಳು. ಒಂದು ಕ್ಷಣ ಶರತ್ ಪಾರಿಜಾತನ ಮರ್ತೇ ಬಿಟ್ಟ. ವಾವ್, ಈ ರಾಕ್ಷಸಿ ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದ್ದಾಳೆ, ಮುತ್ತು ರಾಕ್ಷಸಿಯವಳು ಅಂತ ಅವಳನ್ನೇ ನೋಡ್ತಾನೆ. ನಿತ್ಯ ಹತ್ರ ಬರ್ತಾಳೆ. ಅವನ ಹಾರ್ಟ್ ಬೀಟ್ ಜೋರಾಗಿ ಪಡ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ನೋಡಿ ತನ್ನ ಎದೆ ಮೇಲೆ ಕೈ ಇಟ್ಟು ಫೀಲ್ ಮಾಡ್ತಾ ಇರ್ತಾನೆ. ಆ ಕಡೆಯಿಂದ ಲಾವಣ್ಯ ಬಂದಳು. ಅವಳ ಬಗ್ಗೆ ನಿಮಗೆ ಗೊತ್ತಲ್ಲ ನೋಡಿ. ಲಾವಣ್ಯ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಬಂದು ಶರತ್ ನಿಂತಿರೋದು ನೋಡಿ ಶರತ್ ಅಂತ ಕರೆದ್ಲು. ಶರತ್ ಬೆಚ್ಚಿ ಬಿದ್ದು ವಾಸ್ತವಕ್ಕೆ ಬಂದು ಲಾವಣ್ಯ ಕಡೆ ನೋಡ್ದ. ಲಾವಣ್ಯ ಏನಿದು ನಿನ್ನ ಅವತಾರ, ಇವತ್ತು ದಿವಾಲಿ ಫೆಸ್ಟಿವಲ್, ಇವತ್ತಾದರೂ ಡೀಸೆಂಟಾಗಿ ಸ್ಯಾರಿ ಹಾಕೋಕ್ಕಾಗಲ್ವಾ ಅಂಥೇಳಿ ರೇಗ್ತಾನೆ. ಲಾವಣ್ಯ ಶರತ್ ನನಗೆ ಸ್ಯಾರಿ ಉಟ್ಕೊಳ್ಳೋಕೆ ಬರಲ್ಲ, ಮೋರ್ ಓವರ್ ನನಗೆ ಈ ಸ್ಯಾರಿ ಹಾಕ್ಕೊಳ್ಳೋದೆಲ್ಲ ಇಷ್ಟ ಆಗಲ್ಲ, ಸೊ ಪ್ಲೀಸ್ ನನಗೆ ಫೋರ್ಸ್ ಮಾಡಬೇಡಿ, ಬಿಟ್ಬಿಡಿ. ಆ ಕಡೆಯಿಂದ ಅಜ್ಜಿ ಬರ್ತಾ ನೋಡು ಲಾವಣ್ಯ, ನೀನು ಪ್ರತಿದಿನ ಏನು ಬೇಕಾದರೂ ಮಾಡ್ಕೊ, ಆದರೆ ಹಬ್ಬ ಹರಿದಿನ ಬಂದಾಗ ನಮ್ಮ ಮನೆ ಗೌರವನ ಕಾಪಾಡು. ಹೋಗಿ ಸೀರೆ ಉಟ್ಕೊಂಡು ಬಾ, ಪೂಜೆಗೆ ಹೊತ್ತಾಯಿತು. ಲಾವಣ್ಯ ಅಜ್ಜಿ ನಂಗೆ ಸೀರೆ ಉಡೋಕೆ ಬರಲ್ಲ ಅಂದ್ಲು.
ಆ ಕಡೆ ನಿತ್ಯ ದೇವ್ರ ಮನೆನ ಹೂವಿನಿಂದ ಅಲಂಕಾರ ಮಾಡ್ತಾ ಇರ್ತಾಳೆ. ಅಜ್ಜಿ, ನಿತ್ಯ ಬಾಮ್ಮ ಸ್ವಲ್ಪ ಇಲ್ಲಿ. ಅಜ್ಜಿ ಕರೆದದ್ದು ಕೇಳಿಸ್ಕೊಂಡು ನಿತ್ಯ ಹೂವಿನ ತಟ್ಟೆನ ಕೆಳಗಿಟ್ಟು, ಹೇಳಿ ಅಜ್ಜಿ, ಕರೆದ್ರಲ್ಲ, ಏನಾದರೂ ಬೇಕಿತ್ತಾ ಅಂದ್ಲು. ಅಜ್ಜಿ, ನೋಡು ನಿತ್ಯ, ಈ ಲಾವಣ್ಯಗೆ ಸೀರೆ ಉಟ್ಕೊಳ್ಳೋಕೆ ಬರಲ್ವಂತೆ, ಸ್ವಲ್ಪ ಕರ್ಕೊಂಡು ಹೋಗಿ ಸೀರೆ ಹಾಕ್ಕೊಂಡು ಬರ್ತೀಯಾ ಅಂದರು. ನಿತ್ಯ ಶರತ್ ಕಡೆ ನೋಡಿದ್ಲು. ಶರತ್ ಹೋಗು ಅಂತ ಸನ್ನೆ ಮಾಡ್ದ. ನಿತ್ಯ, ಸರಿ ಅಜ್ಜಿ, ಬಾ ಲಾವಣ್ಯ ಅಂದ್ಲು. ಲಾವಣ್ಯ ಜೊತೆ ಹೋಗ್ತಾಳೆ. ನಿತ್ಯ ಸೀರೆ ಹಾಕೋದಕ್ಕೆ ಸಹಾಯ ಮಾಡ್ತಾಳೆ. ಲಾವಣ್ಯನ ಮಾಡ್ರನ್ನಿಂದ ಸಂಸ್ಕಾರ ಹುಡುಗಿ ಥರ ರೆಡಿ ಮಾಡಿ ಕರ್ಕೊಂಡು ಬಂದ್ಲು. ಆದರೆ ಲಾವಣ್ಯ ಅವಳ ಕಂತ್ರಿ ಬುದ್ಧಿ ಎಲ್ಲಿ ಬಿಡ್ತಾಳೆ ಹೇಳಿ. ಉಪಕಾರ ಮಾಡಿದವ್ರಿಗೆ ಪ್ರತಿ ಉಪಕಾರ ಮಾಡೋ ಯೋಗ್ಯತೆ ಅಂತೂ ಮೊದಲೇ ಇಲ್ಲ ಅವಳಿಗೆ. ನಿತ್ಯ ಮತ್ತು ಲಾವಣ್ಯ ಇಬ್ಬರೂ ಅಲ್ಲಿಂದ ಬಂದರು. ಶರತ್ ಲಾವಣ್ಯನ ನೋಡ್ದ. ನಿತ್ಯ ಹತ್ರ ಬಂದಾಗ ಆಗೋ ಆ ಎಮೋಷನ್ ಪಾರಿಜಾತನ ನೋಡೋವಾಗ ಅಲ್ಲ ಸುಳ್ಳು ಪಾರಿಜಾತನ ನೋಡುವಾಗ ಆಗಲಿಲ್ಲ. ಯಾಕೆ ಅಂತ ಎದೆ ಮೇಲೆ ಕೈ ಇಟ್ಟು ನೋಡಿದ್ರೆ ಎದೆ ಬಡ್ತ ನಾರ್ಮಲ್ ಆಗೇ ಇತ್ತು. ಲಾವಣ್ಯ ಅವನನ್ನು ಮುಟ್ಟಿದ್ರೂ ಏನೂ ಫೀಲ್ ಆಗಿಲ್ಲ. ಶರತ್ ಕನ್ಫ್ಯೂಷನ್ಗೆ ಕೊನೆಯೇ ಇಲ್ಲ. ನೋಡೋಣ ಇವಾಗ ಸೀರೆ ಹಾಕಿರೋದ್ರಿಂದ ಯಾರ ಮೇಲೆ ನಮ್ಮ ಶರತ್ಗೆ ಫೀಲಿಂಗ್ಸ್ ಬರುತ್ತೆ, ಫೀಲಿಂಗ್ಸಿಂದ ಏನೇನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ.